ಒಂದ್ಸತಿ ಇವಾಗ ಒಂದ್ಸತಿ ಹಣ್ಣು ಬಿಡಿಸ್ಬೇಕಂದ್ರೆ ಎಷ್ಟು ಜನ ಬರಬೇಕು? ಏನು ಒಂದು 15-18 ಮಂದಿ ಅದಾರ ರೀ. ಒಂದು 5-6 ಟನ್ ತೊಗೋತಾರೆ ಇವತ್ತು. ಡೈಲಿ ಒಂದು 5-6 ಹಿಂಗೆ ತೊಗೋತಾರೆ. ಮತ್ತು ಕೊಟ್ಟಿವಿ ಅಂದ್ರೆ KG ಮೇಲೆ ಕೊಟ್ಟಿವಿ ಅಂದ್ರೆ ಅವ್ರು ದೊಡ್ಡ ಗಾಡಿ 10 ಟನ್ನಿನೂ ಹಾಕ್ತಾರೆ. ಅಂದರೆ ನೀವು ಇಲ್ಲಿ ಕೃಷಿಗೆ ಬಂದಾದ್ಮೇಲೆ ಏನೆಲ್ಲ ತಗೊಂಡ್ರಿ? ಮನೆ ಕಟ್ಟಿದ್ರಾ? ಏನೂ ಇಲ್ರಿ, ಹೊಲ ಲವಣಿ ಮಾಡಿದ್ನೇ ಇದನ್ನು. ಈಗೇನು ನಿಂತೀವಲ್ಲ ಇದು ಗುತ್ತಿಗೆ ತಗೊಂಡು ಮಾಡಿರೋದ ನೀವು? ಹಾಂ, ವರ್ಷಕ್ಕೆ ಇಷ್ಟು ಅಂತೇಳಿ ಮಾಡಿದ್ದೀವಿ. ಮೊದಲು ನಮ್ಮ ಅಪ್ಪರು ನಮ್ಮ ಅಣ್ಣರು ನಾವು ಕೂಡಿ ಮಾಡಿದ್ದೀವಿ. ಇದನ್ನು ಮಾಡಿ ಇದ್ರಾಗ ದುಡ್ದ ಇದ್ರಾಗ ಗಳಿಸಿ 40 ಎಕರೆ ಭೂಮಿ ಹಿಡಿದ್ವಿ. ಓಕೆ, ಇವಾಗ ಲಾವಣಿ ಇದೆ, ನೀವು ಸ್ವಂತ ತಗೊಂಡ್ರಿ? ಹಂಗಾರೆ ಇದನ್ನೇ ಇವಾಗ ನೋಡಿ ಲೀಸ್ಗೆ ತಗೊಳ್ತೀವಲ್ಲ ನಮ್ಮ ಮನೆಯಲ್ಲ, ಅದೇ ರೀತಿಯಾಗಿ ಬಾಡಿಗೆಗೆ ಇದನ್ನು ತಗೊಂಡು ಮಾಡ್ತಾ ಇದ್ದಿದ್ದು. ಆದರೆ ಇವ್ರ ಅಪ್ಪರ ಕಾಲದಲ್ಲಿ ಇವಾಗ ಇದರಿಂದಲೇ ಮಾಡಿ ಇದರಿಂದಲೇ ದುಡ್ದು ಇದರಿಂದಲೇ ಅಪ್ಪಾರ್ದೇನೋ ಒಂದು ಗುಂಟೆ ಹೊಲಗಳಿಲ್ರಿ, ಎಲ್ಲ ಹಿಡ್ದದು ದುಡ್ದು ಹಿಡ್ದದ್ದು ನೀವೇ ಹಿಡ್ದಿದ್ದು? ನಾವು ಅಂತಂಬ್ರು ಕೂಡಿ ಹಿಡ್ದದ್ದು. ಓಕೆ, ಇವಾಗ ಎಲ್ಲ ಒಂದೇ ಕಡೆ ಇದೆಯಾ? 40 ಎಕರೆ ಬೇರೆ ಬೇರೆ ಭಾಗದಲ್ಲಿ? ಬೇರೆ ಬೇರೆ ಕಡೆ. ಓ, ಅಲ್ಲೆಲ್ಲ ಕಬ್ಬು ಐತ್ರಿ, ದಾಳಂಬ್ರಿ, ಪಪ್ಪಳಿ ಎಲ್ಲ ಥರ ಬೆಳೆದೀನಿ ರೀ. ನಾ ಕಲ್ಲಂಗಡಿ ಬೆಳೆದೀನಿ, ಕರ್ಬೂಜ್ ಬೆಳೆದೀನಿ, ಮೆಣಸಿನ್ಕಾಯಿ ಬೆಳೆದೀನಿ, ಟಮಾಟಿ ಬೆಳೆದೀನಿ, ಎಲ್ಲನೂ 1 ನಂಬರ ಬೆಳೆದೀನಿ. ನಾ ಇದು ಬೆಳೆಯಂಗಿಲ್ಲ ಅನ್ನಂಗಿಲ್ಲ, ನಾವು ಅದನ್ನು ಮಾಡೇತೀರ ಅವ್ರು, ಬೆಳೆದತ್ತೀರ ಅವ್ರು. ಯಾವ್ದು ಹಾಕ್ತೀರ ಹಾಕ್ತೀವಿ. ಕಬ್ಬನು 100 ಟನ್ ಬೆಳೆದೀನಿ, ಎಕರೆಗೆ 100 ಟನ್.